ಜೀವನದಲ್ಲಿ ಮಿಂಗಲ್ ಆಗಿ ಸಿಂಗಲ್ ಆಗಿರೋ ಬ್ಯಾಡ್ ಬಾಯ್ ನಾನೇ. ಸುನಾಮಿ ಭೂಕಂಪ ಯಾವಾಗ್ಲೂ ಬರಲ್ಲ, ಅದು ಬಂದಾಗ ನಾವು ಸೈಲೆಂಟ್ ಆಗಿರ್ಬೇಕಷ್ಟೇ. ಅಷ್ಟೇ ಅಷ್ಟೇ. ಈ ಸ್ವಿಚ್ ಆಗಿದ್ರೆ ಟಿವಿ ಬರೋದು, ಅದು ಇಲ್ಲೇ ಟಿವಿ ಕಾಣಿಸ್ತೈತಿನ, ಅದು ಇಲ್ಲ. ನಡಿ ಗೈಸ್, ಇದೆ ನಮ್ಮ ಮನೆ. ಅದು ಕಿಚನ್ನು, ಇದು ರೂಮು, ಅದು ದೇವ್ರ ಮನೆ, ಇದು ನನ್ನ ಚಿಕ್ಕ ರೂಮು, ಇದು ಹಾಲು. ನೋಡಿ, ನಂದು SLC 10th ID ಕಾರ್ಡ್ ಸಿಕ್ತು. ವೆಲ್ಕಮ್ ಬ್ಯಾಕ್ ಟು ಮಲ್ಲಿಕಾ ಮಧು ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮನೆ ಹೋಮ್ ಟೂರ್ ಮಾಡ್ತಿದ್ದೀನಿ. ಯಾಕೆ ಮಾಡ್ತಿದ್ದೀನಿ ಅಂದರೆ ಅಲ್ಲಿ ಏನು ಗೊತ್ತಾ, ನಮ್ಮನೆ ಹೋಮ್ ಟೂರ್, ಇದು ಹೋಮ್ ಟೂರ್ ಮಾಡ್ತಿದ್ದೀನಿ. ಇದು ಏನಕ್ಕೆ ಮಾಡ್ತಿದ್ದೀನಿ ಅಂತಂದರೆ, ಇಷ್ಟು ಬೇಗ ಹೋಮ್ ಟೂರ್ ಮಾಡ್ತೀನಿ ಅಂದ್ಕೊಂಡಿರಲಿಲ್ಲ. ರೀಸನ್, ಮನೆ ಡೆಮಾಲಿಷ್ ಮಾಡ್ತಿದ್ದೀವಿ, ಮನೆ ಬೀಳಿಸ್ತಿದ್ದೀವಿ. ಈ ವಾರದಲ್ಲಿ ಮನೆ ಬೀಳಿಸ್ತಿದ್ದೀವಿ. ಯಾಕಂದರೆ ಈ ಮನೆ ಬೀಳಿಸಿ ಇನ್ನೊಂದು ಮನೆ ಕಟ್ಟೋಕ್ಕೆ. ನನ್ನ ಮದುವೆಗೆ ಅಂತ ನೋಡಿ ಪೇಂಟಿಂಗ್ ಎಲ್ಲ ಹಾಕಿದ್ರು, ಹಂಗೆ ದೇವಸ್ಥಾನ ಮನೆ ಥರ ನೋಡಿ ಎಲ್ಲ ಶಿಫ್ಟ್ ಮಾಡ್ತಿದ್ದೀವಿ. ಇದು ಮನೆ, ಅದು ಕಿಚನ್ನು, ಅದೊಂದು ರೂಮು, ಇದೊಂದು ರೂಮು, ಇದು ದೇವ್ರ ಮನೆ. ಇಂಥ ಮನೇನ ಬೀಳಿಸ್ತಿದ್ದೀವಿ ನೋಡಿ. ಇದು ನಮ್ಮ ಮದುವೆಯ ಫೋಟೋ. ಇಲ್ಲೊಂದಿದೆ, ಅಲ್ಲಿ ನಮ್ಮ ಮನೆಯಲ್ಲೊಂದಿದೆ, ಹಸ್ಬೆಂಡ್ ಮನೆಯಲ್ಲಿ. ಇದು ಕಿಚನ್ನು. ಎಲ್ಲ ಆಲ್ಮೋಸ್ಟ್ ಮೂಟೆ ಕಟ್ಟಾಗ್ಬಿಟ್ಟಿದ್ದಾರೆ ನೋಡಿ. ವೇಸ್ಟೇಜ್ ಖಾಲಿ ಡಬ್ಬಗಳೆಲ್ಲ ಇಲ್ಲೇ ಬಿಟ್ಬಿಟ್ಟಿದ್ದೀವಿ. ಕಿಚನ್ ಸೈಡಿಂದ ಕಿಚನ್ ಹಿಂಗಿದೆ. ಕಿಚನ್ ಆಲ್ಮೋಸ್ಟ್ ಆಲ್ರೆಡಿ ಎಲ್ಲ ಶಿಫ್ಟ್ ಆಗಿದೆ, ತೋಟದ ಮನೆ ಮತ್ತು ಎಲ್ಲ ಕಡೆನೂ. ಇದು ರೂಮು, ಇದೊಂದು ರೂಮ್ ಇತ್ತು ನೋಡಿ. ನಾನು ಇಲ್ಲಿದ್ದೀನಿ, ತಮ್ಮ ಇದೆಲ್ಲ ಬೀಳಿಸ್ತಿದ್ದಾನೆ. ಏನು ಮದು, ಏನು ಮಂಚ ಬಿಚ್ಚುತ್ತಾ ಇದ್ದಾನೆ. ಇದು ನನ್ನ ಮದುವೆಗೆ ಬಂದಿದ್ದು ಉದ್ದ ಫೋಟೋ. ಇಂಥ ಚೆನ್ನಾಗಿರೋ ಮನೆ ನೋಡಿ, ಪೇಂಟಿಂಗ್ ಎಲ್ಲ ಹೊಸದಾಗ ಹಾಗೆ ಇದೆ. ಯಾರಾದರೂ ಬೀಳಿಸ್ತಾರ? ಎಲ್ಲೂ ಏನೂ ಆಗಿಲ್ಲ, ಎಷ್ಟು ಚೆನ್ನಾಗಿದೆ. ಚಿಕ್ಕ ವಯಸ್ಸಿಂದ ಈ ಮನೇಲಿ ಇದ್ವಿ. ಚಿಕ್ಕ ವಯಸ್ಸಿಂದ ಇರಲಿಲ್ಲ, 10th ಸ್ಟ್ಯಾಂಡರ್ಡಿಂದ ಈ ಮನೆಗೆ ಬಂದು ಊರಲ್ಲಿರೋಣ ಅಂತ ಇದ್ದಿದ್ದು. ದೇವ್ರ ಮನೆ, ನಮ್ಮ ಮನೆಯ ದೇವ್ರ ಮನೆ. ಬಾಡಿಗೆ ಮನೆ ಅಲ್ಲ ಸರ್, ಸ್ವಂತ ಮನೆ. ಮತ್ತು ಇದು ನನ್ನ ರೂಮ್ ಇತ್ತು, ಇದು ನನ್ನ ರೂಮು. ಇಲ್ಲಿರೋ ದಿವಾನ ಎತ್ತಿ ಅಲ್ಲಿ ಹಾಲಲ್ಲಿ ಹಾಕಿದ್ದಾರೆ. ಆಮೇಲೆ ಇಲ್ಲಿ ಸೋಫಾ ಎಲ್ಲ ನಮ್ಮ ಮನೆಗೆ ಬಂದಿದೆ. ನಮ್ಮ ಮನೆ ಅಂದರೆ ಹಸ್ಬೆಂಡ್ ಮನೆಗೆ ಬಂದಿದೆ, ನೋಡಿದ್ರಲ್ವಾ. ಇದು ನನ್ನ ಸ್ಟಡಿ ಟೇಬಲ್ ಇತ್ತು. ಇದನ್ನು ನಾನೊಬ್ಳು ಯೂಸ್ ಮಾಡ್ತಿದ್ದೆ. ಹಾಂ, ಇಲ್ಲೂ ಒಂದು ಚೇರ್ ಹಾಕ್ಕೊಂಡು ಇಲ್ಲೂ ಕುತ್ಕೊಂಡು ಸ್ಟಡಿ ಮಾಡ್ತಿದ್ದೆ ನೋಡಿ. ಇದು ಟೇಬಲ್. ಮೆಮೊರೀಸ್, ಬ್ರಿಂಗ್ ಬ್ಯಾಕ್ ಮೆಮೊರೀಸ್. ಗೈಸ್, ಈ ಮನೆ ನೋಡಿ ನಿಮ್ಗೆ ಏನು ಅನ್ನಿಸ್ತು? ಇನ್ನು ಬುಧವಾರ ಇಲ್ಲ ಈ ವಾರದಲ್ಲಿ ಮನೆ ಬೀಳಿಸ್ತೀವಿ. ಅದು ಕಿಚನ್ನು, ಅದು ರೂಮು, ದೇವ್ರ ಮನೆ. ಇದು ನನ್ನ ರೂಮು, ಇದು ಹಾಲು. ಸೋಫಾ ಎಲ್ಲ ಆಲ್ರೆಡಿ ಎತ್ತಾಕಿದ್ದಾರೆ. ಇನ್ನು ಕೆಲವೊಂದು ತುಂಬ ತೋಟದ ಮನೆಯಲ್ಲಿ ಹಾಕಿದ್ದೀವಿ ನೋಡಿ. ಹಿಂಗಿದೆ. ಹಿಂಗೆ ಬಂದರೆ ಇಂಥ ಮನೆಗೆ ಯಾರಾದರೂ ಸಿಟಿಯಲ್ಲಾದರೆ ಚೆನ್ನಾಗಿ ಬಾಡಿಗೆ ಕೊಡ್ತಾರೆ. ಅಲ್ಲೊಂದು ಗೇಟ್ ಇದೆ. ಇದು ಇಲ್ಲಿ ಇದೆಲ್ಲ. ಸೊ ಈಗ ಆಚೆ ಮನೆ ತೋರಿಸ್ತೀನಿ. ಅಲ್ಲಿಂದ ಅಲ್ಲಿ ಲಾಸ್ಟ್ವರೆಗೂ ಇದು ನೋಡಿ. ಇಲ್ಲಿ ಬರೀ ಸ್ನಾನ ಮಾಡ್ಕೊಳ್ಳೋದು. ಇದು ತೋರಿಸ್ತೀನಿ.
ಇದು ಕುರಿಗೆ ಮೇಕೆಗೆ ಅಂತ ಕಟ್ಸಿದ್ದು. ಇದು ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿದೆ. ಅದು ಲಾಕ್ ಆಗಿದೆ ಈಗ, ಆಮೇಲೆ ತೋರಿಸ್ತೀನಿ. ಅಲ್ಲಿಂದ ಇಲ್ಲಿವರೆಗೂ ನೋಡಿ, ಅಲ್ಲಿ ಬಟ್ಟೆ ಇದೆ ಅಲ್ವಾ, ಅಲ್ಲಿಂದ ಇಲ್ಲಿಗೆ ಒಂದೇ ಸತಿ ನಮ್ಮಪ್ಪ ಮನೆ ಕಟ್ಟಿಸ್ತಿದ್ದಾರಂತೆ. 3X ಫ್ಲೋರ್. ಹೋಮ್ ಟೂರ್ ಎಲ್ಲ ಮಾಡ್ಕೊಂಡು ಬರೋಷ್ಟರಲ್ಲಿ ನನ್ನ ತಮ್ಮ ಮಂಚ ಬಿಚ್ಚಿಟ್ಟಿದ್ದ. ಇನ್ನು ಅದನ್ನೆಲ್ಲ ಒಂದೊಂದು ಪಾರ್ಟ್ಸ್ ಎತ್ತಿ ಆಚೆ ಇಡೋದಷ್ಟೇ ಬಾಕಿ ಇರೋದು. ಗೈಸ್, ನಿಮ್ಗೆ ಏನು ಅನ್ನಿಸ್ತಿದೆ? ಇಂಥ ಮನೆ ನಾವು ಬೀಳಿಸ್ತಿದ್ದೀವಿ ಅಲ್ವಾ? ಒಬ್ಬನೇ ಎಲ್ಲ ರೆಡಿ ಮಾಡ್ತಿದ್ದಾನೆ. ಯಾಕಂದರೆ ನಮ್ಮಪ್ಪ ಬಂದು ಬೈತಾರೆ, ಇನ್ನೂ ಮಾಡಿಲ್ವಾ, ಇನ್ನೂ ಕೆಲಸ ಆಗಿಲ್ವಾ ಅಂತ. ಇವನಿಗೋಸ್ಕರನೇ ಲೇಟ್ ಮಾಡಿದ್ದು. ಇವನು ಪ್ರತಿಯೊಂದು ಈ ಥರ ಬೇಗ ಮಾಡಿಬಿಟ್ರೆ ಬೇಗ ಮನೆ ಖಾಲಿ ಮಾಡ್ಬೋದು ಅಲ್ವಾ? ಒಬ್ಬನೇ ಹಿಂಗೆ ಮಾಡ್ತಿದ್ದಾನೆ ಅಂತ ಇದನ್ನೆಲ್ಲ ಆಚೆ ಇಡ್ತಾನೆ. ಇಟ್ಬಿಟ್ಟು ಅವ್ರ ಫ್ರೆಂಡ್ನ ಕರೆದ್ಬಿಟ್ಟು ಫ್ರೆಂಡ್ಸು ಅವರು ಎಲ್ಲ ಎತ್ಕೊಂಡೋಗಿ ಇನ್ನೊಂದು ಮನೇಲಿ ಇಡ್ತಾರೆ. ಇವನು ಜಾಸ್ತಿ ಹಾರ್ಡ್ ವರ್ಕಿಂಗ್ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಹಾರ್ಡ್ ವರ್ಕಿಂಗ್ಗೆ ಕೆಲಸ ಮಾಡಬೇಕು ಅಂದರೆ ತಪ್ಪಿಸ್ಕೊತಾನೆ. ಅದಕ್ಕೆ ನಮ್ಮ ಅಪ್ಪ ಹತ್ರ ಯಾವಾಗೂ ಬೈಸ್ಕೊಂಡು ಒಡಿಸ್ಕೊತಾನೆ. ಇವಾಗಲೂ ನಮ್ಮಪ್ಪ ಹೊಡಿತಾರೆ ಇವನ್ನ. ಇದಾಗಲ್ಲ ಅಂದ್ಕೊಂಡೆ, ಬಟ್ ಟ್ರೈ ಮಾಡ್ತಿದ್ದಾನೆ, ನೋಡೋಣ ಆಗುತ್ತಾ ಇಲ್ವಾ ಅನ್ನೋದು. ಮತ್ತು ಇದು ಮೇ ಬಿ ಗೋಡೆಗೆ ಫಿಕ್ಸ್ ಮಾಡಿರ್ತೀವಿ ಅಂದ್ಕೊತೀನಿ. ಇವನ ಕೈಯಲ್ಲಿ ಆಗಲ್ಲ, ನನ್ನ ಪ್ರಕಾರ. ನಾನು ಆಗಲ್ಲ ಅಂತಂದೆ, ಬಟ್ ಮಾಡ್ತಿದ್ದೇನೆ. ನೋಡಿ ಗೈಸ್, ಇದು ಸೀಕ್ರೆಟ್ಸ್ ಅಂತ ಲಾಸ್ಟ್ ಇಯರ್ 2 years ಬ್ಯಾಕ್ ನನಗೆ ಈ ಗಿಫ್ಟ್ ಬಂದಿದ್ದು. ಯಾರಿಂದ ಅಂದರೆ ಅಖಿಲಿಂದ. ನನಗೆ ಹೇಳಿಲ್ಲ, ಹೇಳ್ದೆ ಗೊತ್ತಿರೋದು. ನೋಡಿ, ನನ್ನ SLC PUC ಎಲ್ಲ ID ಕಾರ್ಡು ಸಿಗ್ತಿದೆ. ನೋಡೋಕ್ಕೆಲ್ಲ ಖುಷಿ ಆಗ್ತಿದೆ. ಕಾಲೇಜಿದು, ಸ್ಕೂಲ್ದು. ಆಮೇಲೆ ನಮ್ಮಮ್ಮ ನನ್ನ ಹಳೆ ಬುಕ್ಸ್ ಎಲ್ಲ ನೋಡ್ತಿದ್ದಾರೆ. ಹಳೆ ಬುಕ್ಸ್ ಎಲ್ಲ ನೋಡು, ಬೇಕಾ ಅಂತ. ಇವಾಗ ನಾನು ಹಳೆ ಬುಕ್ಸ್ನ ತೊಗೊಂಡು ಎಲ್ಲೋಗ್ಲಿ ಇಲ್ಲಿ ಅಂದ್ಬಿಟ್ಟು ಕೆಲವೊಂದು ಹಳೆ ಬುಕ್ಸ್ನ ತೊಗೊಂಡು ಇಟ್ಕೊಂಡೆ. ಗೋಡೆಗೆ ಫಿಕ್ಸ್ ಮಾಡಿರೋದು ವಾರ್ಡ್ರೋಬೆಲ್ಲ ಅವನೇ ರಿಮೂವ್ ಮಾಡಿ ಎಲ್ಲ ಮಾಡ್ತಿದ್ದಾನೆ. ಇದು ಲಾಂಗ್ ವಿಡಿಯೋ, ಒಂದೇ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಒಂದು ವಿಡಿಯೋನ ಈಗ 2 ವಿಡಿಯೋ ಮಾಡ್ತಿದ್ದೀನಿ, ಯಾಕಂದರೆ ತುಂಬ ಲಾಂಗ್ ಇದೆ ಅಲ್ವಾ, ಇರಲಿ ಅಂತಂದ್ಬಿಟ್ಟು. ಸೊ ಇದು ಕಂಪ್ಲೀಟ್ ಮನೆಯಲ್ಲಿರೋ ಐಟಮ್ಸ್ನೆಲ್ಲ ಆಚೆ ಹಾಕೋದು, ಅದು ಒಂದು ವಿಡಿಯೋ ಆಯಿತು. ಈಗ ಸೆಕೆಂಡ್ ವಿಡಿಯೋ ಮಾಡೋಣ. ಪಾರ್ಟ್ 2 ತುಂಬ ಫನ್ನಿಯಾಗಿ ತುಂಬ ಚೆನ್ನಾಗಿದೆ. ಮಿಸ್ ಮಾಡಿದೆ ಪಾರ್ಟ್ 2 ನೋಡಿ, ತುಂಬ ಚೆನ್ನಾಗಿರುತ್ತೆ.